ಕಿಡ್ನಾಪ್ ಪ್ರಕರಣದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರಿಗೆ ನಿನ್ನೆ ಜಾಮೀನು ಸಿಕ್ಕಾಯಿತು. ಹಾಗಾದ್ರೆ ಮುಂದೇನೆಲ್ಲ ಪ್ರಕ್ರಿಯೆಗಳು ಇರುತ್ತೆ, ಏನೆಲ್ಲ ಪ್ರಕ್ರಿಯೆಗಳನ್ನು ಎದುರಿಸಬೇಕಾಗತ್ತೆ? ಎಸ್, ಒಂದಷ್ಟು ತನಿಖಾ ಪ್ರಕ್ರಿಯೆ ಮುಗಿಸಿದೆ SIT. ಈಗ ಮತ್ತೆ ಅಲರ್ಟ್ ಆಗ್ತಾ ಇದೆ. A2 ಸತೀಶ್ ಬಾಬುನನ್ನ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ಸಂತ್ರಸ್ತೆಯ ವಿಡಿಯೋ, ಮಹಿಳೆಯಿಂದ ಮರು ಹೇಳಿಕೆ ಪಡೆಯುತ್ತೆ ಟೀಮ್. ಹೇಳಿಕೆಯಲ್ಲಿ ಬದಲಾವಣೆ ಇದ್ದರೆ 164 ಹೇಳಿಕೆ ದಾಖಲಿಸುತ್ತೆ SIT. ಅಗತ್ಯ ಬಿದ್ದರೆ ಎಚ್.ಡಿ. ರೇವಣ್ಣ ಅವರಿಗೆ ಮತ್ತೊಂದು ನೋಟಿಸ್ ನೀಡುವ ಸಾಧ್ಯತೆ ಇರುತ್ತೆ. ಮುಂದಿನ ಹಂತದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿಕ್ಕೆ SIT ಸಿದ್ಧತೆ ಮಾಡಿಕೊಳ್ತಾರೆ. ಒಂದು ವೇಳೆ ಸಂತ್ರಸ್ತೆ ಹೇಳಿಕೆ ಒತ್ತಾಯ ಪೂರ್ವಕವಾಗಿ ನಡೆದಿದ್ದರೆ ರೇವಣ್ಣ ಅವರಿಗೆ ಮತ್ತೆ ಕಂಟಕ ಎದುರಾಗುತ್ತೆ. ಎಸ್ ನೋಡಿ, ನಿನ್ನೆ ಅಷ್ಟೇ ಎಚ್.ಡಿ. ರೇವಣ್ಣ ಅವರಿಗೆ ಜಾಮೀನು ಮಂಜೂರಾಗಿದೆ. ಕೋರ್ಟ್ನ ಪ್ರಕ್ರಿಯೆ ಪ್ರಕಾರ ನಿನ್ನೆ ಸಂಜೆ ಆಗಿದೆ. ನಿನ್ನೆ ಸಂಜೆ ಆದ ನಂತರದಲ್ಲಿ ಬೇಲ್ ಸಿಕ್ಕಿದೆ. ಕೋರ್ಟಿಂದ ಅಧಿಕೃತ ಕಾಪಿಯನ್ನು ಪಡೆದುಕೊಳ್ಬೇಕಾಗತ್ತೆ. ಅಧಿಕೃತ ಆದೇಶವನ್ನು, ಬೇಲ್ನ ಆದೇಶವನ್ನು ಪಡೆದುಕೊಂಡು ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಅದನ್ನು ಸಲ್ಲಿಸಿ ಬಿಡುಗಡೆ ಪ್ರಕ್ರಿಯೆ ಏನಿರುತ್ತೆ ಅದೆಲ್ಲವನ್ನು ಕೂಡ ಮಾಡಿಕೊಳ್ಬೇಕಾಗತ್ತೆ. ಎಚ್.ಡಿ. ರೇವಣ್ಣ ಅವರು ಬಿಡುಗಡೆಯಾಗಿ ಆಚೆ ಬಂದಿದ್ದಾರೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಸರಿ ಹೋಯಿತು, ಎಲ್ಲವೂ ಕೂಡ ಇತ್ಯರ್ಥ ಆಯಿತು ಅಂತಲ್ಲ. ಇದು ಜಸ್ಟ್ ಜಾಮೀನಷ್ಟೇ. ಆದರೆ ಪೊಲೀಸರು ಕರೆದಾಗ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ಸಾಕ್ಷಿಗಳ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ತನಿಖೆಗೂ ಕೂಡ ಅವರು ಸಹಕರಿಸಬೇಕಾಗುತ್ತೆ. ಇನ್ನೊಂದು ಕಡೆ ಪೊಲೀಸರ ಭಾಗವಾಗಿ ನೋಡೋದಾದರೆ ಪೊಲೀಸರು ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸಾಕ್ಷಿಗಳ ವಿಚಾರಣೆ ಮಾಡಬೇಕಾಗಿದೆ. ಎಸ್ಪೆಷಲಿ ಕಿಡ್ನ್ಯಾಪ್ ಪ್ರಕರಣದಲ್ಲಿ A2 ಸತೀಶ್ ಬಾಬು ಇದ್ದಾರಲ್ಲ, ಆತನನ್ನು ಕರೆದುಕೊಂಡು ಬಂದು ವಿಚಾರಣೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಈ ಪ್ರಕರಣದಲ್ಲಿ A1, A2, A3, 4 ಏನಿದ್ದಾರೆ ಅವರೆಲ್ಲರನ್ನೂ ಕೂಡ ಕರೆದುಕೊಂಡು ವಿಚಾರಣೆಯನ್ನು ಮಾಡ್ತಾರೆ. ನೋಡಿ, ರೇವಣ್ಣ ಅವರಿಗೆ ಪ್ಲಸ್ ಆಗಿದ್ದು ನೆನೆ CV ನಾಗೇಶ್ ಅವರ ವಾದವನ್ನು ನಾವು ನೋಡ್ತಾ ಇದ್ವಿ. CV ನಾಗೇಶ್ ಸ್ಪಷ್ಟವಾಗಿ ಹೇಳಿದ್ರು, ಆ ಮಹಿಳೆ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಹೇಳಲಾಗುತ್ತಿರುವಂಥ ಮಹಿಳೆ ಕಳೆದ 10 ವರ್ಷಗಳಿಂದ ಎಚ್.ಡಿ. ರೇವಣ್ಣ ಅವರ ನಿವಾಸದಲ್ಲಿ ಕೆಲಸ ಮಾಡ್ತಾ ಇತ್ತು. ಆ ಮಹಿಳೆ ಬೇರೆ ಯಾರೂ ಅಲ್ಲ, ಎಚ್.ಡಿ. ರೇವಣ್ಣ ಅವರ ಸಂಬಂಧಿಕರು. ಹೀಗಾಗಿ ಅದಲ್ಲದೆ ಯಾರೋ ಬೇರೆ ದೂರು ಕೊಟ್ಟಿದ್ದಾರೆ. ಆ ಮಹಿಳೆ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಎಲ್ಲೂ ಕೂಡ ದೂರು ಕೊಟ್ಟಿಲ್ಲ. ಆ ಮಹಿಳೆ ಇನ್ನೊಂದು ಹೇಳ್ಕೊಂಡಿದ್ದಾರೆ ವಿಡಿಯೋ ಮೂಲಕ, ನಾನೆಲ್ಲೂ ಕೂಡ ಅಪಹರಣಕ್ಕೊಳಗಾಗಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಇವೆಲ್ಲವೂ ಕೂಡ ಎಚ್.ಡಿ. ರೇವಣ್ಣಗೆ ಜಾಮೀನಿನ ವಿಚಾರದಲ್ಲಿ ವರದಾನ ಆಗಿದೆ. ಹಾಗಾದರೆ ಮುಂದೆ ಏನೆಲ್ಲ ಪ್ರಕ್ರಿಯೆ ನಡೆಯುತ್ತೆ? ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್ ಪಟೇಲ್ ಗಮನಿಸ್ತಾ ಇದ್ದೀವಿ, ಎಚ್.ಡಿ. ರೇವಣ್ಣ ಅವರಿಗೆ ಜಾಮೀನು ಸಿಕ್ಕಿದೆ ಅಂದ ಮಾತ್ರಕ್ಕೆ ಎಲ್ಲವೂ ಕೂಡ ಇಲ್ಲಿಗೆ ಮುಗಿದೋಯ್ತು ಅಂತಲ್ಲ. ಅನೇಕ ಪ್ರಕ್ರಿಯೆಗಳಿರುತ್ತೆ. ಸಾಕ್ಷ್ಯ ನಾಶ ಮಾಡಬಾರ್ದು, ಆ ನಿವಾಸದ ಹತ್ರ ಹೋಗಬಾರ್ದು, ಅನೇಕ ಕಂಡೀಷನ್ಗಳಿದ್ದಾವೆ. ಇದರ ಮಧ್ಯೆ SIT ಮುಂದಿರುವಂಥ ಪ್ರಕ್ರಿಯೆಗಳು ಏನೇನು ಕಾಣಿಸ್ತಾ ಇದೆ? ದರ್ಶಿತ್, ಏನು ರೇವಣ್ಣ ಅವರಿಗೆ ಸದ್ಯ ಜೈಲಿನಿಂದ ರಿಲೀಫ್ ಸಿಕ್ಕಿರೋದಷ್ಟೇ, ಪ್ರಕರಣದಿಂದ ಇನ್ನೂ ರಿಲೀಫ್ ಸಿಕ್ಕಿಲ್ಲ. ಈಗ ಜಾಮೀನು ಸಿಕ್ಕಿದೆ, ಅದು ಕೂಡ ಇವತ್ತು ಸಂಜೆ ವೇಳೆಗೆ ಅವರು ಬಿಡುಗಡೆ ಆಗ್ಬೋದು. ಸೊ ನಿನ್ನೆ ಜಾಮೀನು ಸಿಕ್ಕರು, ಅವ್ರಿಗೆ ಬಿಡುಗಡೆ ಭಾಗ್ಯ ಇರಲಿಲ್ಲ. ಇವತ್ತು ಸಂಜೆ ವೇಳೆಗೆ ಅವರು ಜೈಲಿನಿಂದ ಹೊರಬರುವ ಸಾಧ್ಯತೆಗಳಿರುತ್ತೆ. ಒಂದಿಷ್ಟು ಜೈಲಿನ ಪ್ರೋಸೆಸ್ಗಳಿರ್ತವೆ, ಅವೆಲ್ಲವನ್ನು ಕೊಟ್ಟು ಅವರು ಮುಗಿದ ನಂತರ ಅವರು ಹೊರಬರುವಂತದ್ದು. ಇದಾದ ಬಳಿಕವೂ ಕೂಡ ಏನು ಒಂದಿಷ್ಟು ಷರತ್ತುಗಳನ್ನ ಈಗಾಗಲೇ ನ್ಯಾಯಾಲಯ ಹಾಕಿದೆ. ಯಾವುದೇ ಕಾರಣಕ್ಕೂ ಏನು ಸಂತ್ರಸ್ತೆ ಹೋಗುವಂತಿಲ್ಲ, ರಾಜ್ಯ ಬಿಟ್ಟು ಹೋಗುವಂತಿಲ್ಲ, ದೇಶ ಬಿಟ್ಟು ಹೋಗುವಂತಿಲ್ಲ. ಸೊ ಯಾವುದೇ ಸಾಕ್ಷಿ ನಾಶಗಳನ್ನು ಪಡಿಸುವಿಲ್ಲ ಅಂತ ಹೇಳಿ ಈಗಾಗಲೇ ಕೊಟ್ಟಿರುವಂತದ್ದು. SIT ಅವರ ಮೇಲೆ ಹೊರಗೆ ಬಂದ ಮೇಲೂ ಕೂಡ ಒಂದು ದಿನ ಕಣ್ಣಿಟ್ಟಿರುತ್ತೆ. ರೇವಣ್ಣ ಅವರ ಪ್ರತಿ ಮೂವ್ಮೆಂಟ್ ಗಳನ್ನು ಕೂಡ ಗಮನಿಸ್ತಾ ಇರುತ್ತೆ, ಮಾಹಿತಿಯನ್ನು ಕಲೆ ಹಾಕ್ತಾ ಇರುತ್ತೆ. ಸೊ ಇದಾದ ನಂತರ ಈ ಪ್ರಕರಣದ ತನಿಖೆ ಇನ್ನೂ ಕೂಡ ಮುಕ್ತಾಯವಾಗಿಲ್ಲ. ಇಲ್ಲಿ ಕೇವಲ ನಿನ್ನೆ ಸಿಕ್ಕಿರುವಂತದ್ದು ಕಿಡ್ನಾಪ್ ಪ್ರಕರಣದಲ್ಲಿ ಇವರೇನು ಬಂಧನವಾಗಿ ಒಳಗೋಗಿದ್ರು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗಷ್ಟೇ ಜಾಮೀನು. ಉಳಿದಂತೆ ಇವರ ಪ್ರಕರಣದಲ್ಲಿ ಏನಾದ್ರೂ ಇತರೆ ಯಾರಾದ್ರೂ ಸಂತ್ರಸ್ತೆಯರು ಬೇರೆಯವರು ಯಾರಾದ್ರೂ ಹೇಳಿಕೆಗಳನ್ನು ಕೊಟ್ಟಿದಾರ, ಕಂಪ್ಲೇಂಟ್ ಗಳನ್ನ ಕೊಟ್ಟಿದಾರ ಅನ್ನೋದಿಲ್ಲ ಪ್ರಮುಖವಾಗುತ್ತೆ. ಅದನ್ನ SIT ಏನಾದ್ರು ಗೌಪ್ಯವಾಗಿಟ್ಟಿದ್ರೆ ಆ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಇವರಿಗೆ ನೋಟಿಸ್ ಅನ್ನ ಕೊಡಬೇಕಾಗುತ್ತೆ. ವಿಚಾರಣೆಗೆ ಬನ್ನಿ ಅಂತ ಕರೀತಾರೆ, ಪುನಃ ಇವರು ವಿಚಾರಣೆಗೆ ಹೋಗ್ಬೇಕಾಗುತ್ತೆ. ಅದಷ್ಟೇ ಅಲ್ಲದೆ ಏನು ಪ್ರಕರಣದ ಇದು ತನಿಖೆ ಮುಗಿಯೋರು ಕೂಡ ಪ್ರತಿ ತಿಂಗಳ
ಎರಡನೇ ಭಾನುವಾರ ಇವರು SIT ಮುಂದೆ ಹಾಜರಾಗಬೇಕು. ಬೆಳಗ್ಗೆ 9ರಿಂದ ಸಂಜೆ 5-6 ಗಂಟೆ ಒಳಗಡೆ ಅವರು SIT ಮುಂದೆ ಹಾಜರಾಗಬೇಕು ಅಂತ ಈಗಾಗಲೇ ಕೋರ್ಟ್ ಷರತ್ತನ್ನು ವಿಧಿಸಿರುವಂತದ್ದು. ಹೀಗಾಗಿ ರೇವಣ್ಣ ಅವರು ಇಲ್ಲೇ ಹೋದ್ರು ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ರೀತಿಯ ತನಿಖೆ ಇದ್ರೂ ಕೂಡ ಅಲ್ಲಿಗೆ ಬರಬೇಕಾಗತ್ತೆ. ಸೊ ಈಗಾಗಲೇ ಈ ಸಂತ್ರಸ್ತೆ ನೀಡಿದಂತಹ ಒಂದು ಹೇಳಿಕೆ ಏನಿತ್ತು, ಆ ಹೇಳಿಕೆ ವೈರಲ್ ಆಗಿತ್ತು. ಆ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಈಗ ಅಂದ್ರೆ ಎರಡು ಡ್ಯುಯಲ್ ಮೈಂಡೆಡ್ ಅಂತ ಏನ್ ಹೇಳ್ತೀವಿ ಆ ರೀತಿ ಆಗಿರುವಂತದ್ದು. ಅಂದ್ರೆ ಆ ವಿಡಿಯೋದಲ್ಲಿ ಹೇಳಿರುವಂತದ್ದು ಒಂದು, ಇನ್ನ ಯಾವಾಗ SIT ಕರ್ಕೊಂಡ್ಬಂದವರು ತನಿಖೆಯನ್ನ ಮಾಡುತ್ತೆ ಆ ಸಂದರ್ಭದಲ್ಲಿ ಈಕೆ ನೀಡಿರುವಂತ ಹೇಳಿಕೆ ಏನಿದೆ ಎರಡನ್ನು ಕೂಡ ನೋಡ್ಬೇಕಾಗತ್ತೆ. ಹೀಗಾಗಿ ಆ ವಿಡಿಯೋಕ್ಕೆ ಸಂಬಂಧಪಟ್ಟ ಹಾಗೆ SIT ಮತ್ತೆ ಸಂತ್ರಸ್ತೆಯನ್ನ ಕರೆದು ಮರು ಹೇಳಿಕೆಯನ್ನು ಪಡ್ಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಸೊ ಅವರ ಹೇಳಿಕೆ ಏನಿರುತ್ತೆ ಅಂತ ಅಂದ್ರೆ ಇಲ್ಲೊಂದು ಹೇಳಿಕೆಯನ್ನು ನೀಡಿದ್ರೆ ಆ ವಿಡಿಯೋದಲ್ಲಿ ಒಂದು ಹೇಳಿಕೆ ಇದೆ, ಅದ್ರ ಕಾರಣ ಏನು ಎತ್ತ ಅಂತ ಹೇಳಿ ಅದನ್ನ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಏನಾದ್ರೂ ಇವರಿಗೆ ಮತ್ತೆ ಬೆದರಿಕೆ ಹಾಕಿದ್ರ ಏನಾಗಿದ್ರು ಎಲ್ಲಾ ಮಾಹಿತಿಗಳು ಕೂಡ ಮತ್ತೆ ಬರುವಂತ ಸಾಧ್ಯತೆ ಇರುತ್ತೆ. ಆವಾಗ ರೇವಣ್ಣ ಅವ್ರನ್ನ ಕರೆದು ಅವರಿಗೆ ನೋಟಿಸ್ ಅನ್ನು ಕೊಟ್ಟು ಮತ್ತೆ ವಿಚಾರಣೆ ಮಾಡುವ ಸಾಧ್ಯತೆ ಕೂಡ ಇರುವಂತದ್ದು. ಥ್ಯಾಂಕ್ ಯು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ.